ಶಕ್ತಿಸೌಧ ಅಂತ ಕರೆಸಿಕೊಳ್ಳುವ ವಿಧಾನಸೌಧದಲ್ಲಿ ಚಿನ್ನಾಭರಣ ನಗದು ಕಳ್ಳತನವಾಗಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಆದ್ರೆ ಇಲ್ಲಿರುವ ಪ್ರಶ್ನೆ, ಚಿನ್ನ ಎಲ್ಲಿಗೆ ಹೋಯ್ತು? ಕದ್ದವರು ಯಾರು? ತಗೊಂಡು ಒಳಗೆ ಹೋಗಿದ್ದು ಹೇಗೆ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಹೇಳ್ತೀವಿ ನೋಡಿ. ಶಕ್ತಿಸೌಧ ವಿಧಾನಸೌಧದಲ್ಲಿ ನಡೆಯಿತು ಕಳ್ಳತನ. ಸಚಿವ ಬೈರತಿ ಸುರೇಶ್ ಕಚೇರಿಯಲ್ಲಿ 1.5 ಲಕ್ಷ ನಗದು 300 ಗ್ರಾಂ ಚಿನ್ನಾಭರಣ ಕಳವು. ಹೌದು, ಇಷ್ಟು ದಿನ ಯಾರದೋ ಮನೆಯಲ್ಲಿ ಯಾವುದೋ ರಸ್ತೆ ಆಫೀಸಿನಲ್ಲಿ ಚಿನ್ನಾಭರಣ ಕಳುವಾಗೋದು ಅಥವಾ ನಗದು ಕಳುವಾಗೋದು ಕೇಳಿದ್ರಿ. ಈಗ ವಿಧಾನಸೌಧದಲ್ಲಿ ಚಿನ್ನಾಭರಣ ನಗದು 2 ಕಳ್ಳತನವಾಗಿದೆ. ವಿಧಾನಸೌಧದ ಸಚಿವ ಬೈರತಿ ಸುರೇಶ್ ಕಚೇರಿಗೆ ಕಳೆದ ಕೆಲ ತಿಂಗಳ ಹಿಂದೆ ನವೀನ್ ಎಂಬಾತ ಕೆಲಸದ ಮೇಲೆ ಕಚೇರಿಗೆ ಹೋಗಿದ್ದ. ಹಾಗೆ ಹೋದ ನವೀನ್ ಕೆಲಸ ಮುಗಿಸಿ ವಾಪಸ್ ಬಂದು ಮನೆಯಲ್ಲಿ ಚೆಕ್ ಮಾಡಿಕೊಂಡಾಗ ತಾನು ತೆಗೆದುಕೊಂಡು ಹೋಗಿದ್ದ ಬ್ಯಾಗ್ ವಿಧಾನಸೌಧದ ಕಚೇರಿಯಲ್ಲಿ ಬಿಟ್ಟು ಬಂದಿರೋದು ನೆನಪಿಗೆ ಬಂದಿತ್ತು. ತಕ್ಷಣ ಕಚೇರಿಗೆ ವಾಪಸ್ ಹೋಗಿ ನೋಡಿದ ವೇಳೆ ಅಲ್ಲಿ ಯಾವುದೇ ಬ್ಯಾಗ್ ಇರಲಿಲ್ಲ. ಗಾಬರಿಯಿಂದ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಆ ಬ್ಯಾಗ್ನಲ್ಲಿ ಇದ್ದಿದ್ದು ಬರೋಬ್ಬರಿ 300 ಗ್ರಾಂ ಚಿನ್ನ, 1.5 ಲಕ್ಷ ನಗದು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪರಿಶೀಲನೆ ನಡೆಸಿದ ವೇಳೆ ಅಲ್ಲೇ ಕೆಲಸ ಮಾಡುವ ಡಿ ಗ್ರೂಪ್ ನೌಕರ ಆಂಟೋನಿ ಎಂಬಾತನನ್ನ ಬಂಧಿಸಿ ಚಿನ್ನ, ನಗದು ವಶಕ್ಕೆ ಪಡೆದಿದ್ದಾರೆ. ವಿಧಾನಸೌಧದ ಒಳಗೆ ಚಿನ್ನಾಭರಣ ನಗದು ಹೋಗಿದ್ದು ಹೇಗೆ? ಚಿನ್ನದ ಸಮೇತ ಸಚಿವ ಬೈರತಿ ಸುರೇಶ್ ಕಚೇರಿಗೆ ಹೋಗಿದ್ದ ಉದ್ದೇಶ ಏನು? ಅಂದಹಾಗೆ ಇಂಥದೊಂದು ಪ್ರಶ್ನೆ ಸದ್ಯ ಎಲ್ಲರನ್ನ ಕಾಡ್ತಿದೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ವಿಧಾನಸೌಧದ ಒಳಗೆ ಹೋಗ್ಬೇಕು ಅಂದ್ರೆ ಎಂಟ್ರಿಯಲ್ಲಿಯೇ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಮೆಂಟರ್ ಡಿಟೆಕ್ಟರ್ ಇರುತ್ತೆ. ಇಲ್ಲಿ ಯಾವುದೇ ವಸ್ತುಗಳಿದ್ರೂ ಪತ್ತೆಯಾಗುತ್ತೆ. ಹೀಗಿದ್ರೂ ದೂರುದಾರ ನವೀನ್ 300 ಗ್ರಾಂ ಚಿನ್ನ, 1.5 ಲಕ್ಷ ಹಣ ತೆಗೆದುಕೊಂಡು ಹೋಗಿದ್ದು ಹೇಗೆ? ಯಾವ ಕೆಲಸದ ವಿಚಾರಕ್ಕೆ ಹೋಗಿದ್ದ? ಬೈರತಿ ಸುರೇಶ್ ಕಚೇರಿಗೆ ಹೋಗಿದ್ದು ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಪೊಲೀಸರು, ಕಚೇರಿ ಸಿಬ್ಬಂದಿಗಳು ಸೈಲೆಂಟ್ ಆಗಿದ್ದಾರೆ. ಇದು ಚಿನ್ನಾಭರಣ, ನಗದು ಕಳವು ಮತ್ತು ಪತ್ತೆ ಹಿಂದೆ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ.